ನಮಸ್ಕಾರ ವೀಕ್ಷಕರೇ, ವೈರಲ್ ಜಗತ್ತಿಗೆ ಸ್ವಾಗತ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ತಿರುವು ಸಿಗುತ್ತಿದೆ. ಕನ್ನಡಿಗರನ್ನ ಬೆಚ್ಚಿ ಬೀಳಿಸಿದ್ದ ಈ ಐ5 ಕೊಲೆ ಕೇಸ್ನಲ್ಲಿ ಈಗ ಅತ್ಯಂತ ರೋಚಕ ಬೆಳವಣಿಗೆಯೊಂದು ನಡೆದಿದೆ. ಹೌದು, ಪ್ರಕರಣದ 14ನೇ ಆರೋಪಿ ನಟ ದರ್ಶನ್ ರವರ ಆಪ್ತ ಎನ್ನಲಾದ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗಲು ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 11 ಪುಟಗಳ ಅರ್ಜಿಯಲ್ಲಿ ಆ ದಿನ ಶೆಡ್ ನಲ್ಲಿ ಏನಾಯ್ತು, ಯಾರು ಯಾರಿಗೆ ಹೊಡೆದ್ರು, ಶವ ಎಸೆಯಲು ಪ್ಲಾನ್ ಮಾಡಿದ್ದು ಯಾರು ಅನ್ನೋ ಶಾಕಿಂಗ್ ವಿಚಾರಗಳನ್ನೆಲ್ಲ ಬಿಚ್ಚಿಡೋಕೆ ರೆಡಿಯಾಗಿದ್ದಾನೆ. ಅಷ್ಟಕ್ಕೂ ಪ್ರದೋಷ್ ಕೋರ್ಟಿಗೆ ನೀಡಿದ ಆ 11 ಪುಟಗಳ ಅರ್ಜಿಯಲ್ಲೇನಿದೆ, ದರ್ಶನ್ಗೆ ಇದರಿಂದ ಎದುರಾಗಲಿರುವ ಕಷ್ಟಗಳೇನು, ಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ನೋಡಿ. ವೀಕ್ಷಕರೇ, ಮೊದಲು ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನ್ಯಾಯಾಲಯದ ನಿಯಮಗಳ ಪ್ರಕಾರ ಯಾವುದೇ ಒಂದು ಕ್ರೈಮ್ ನಲ್ಲಿ ಭಾಗಿಯಾದ ಆರೋಪಿ ನಾನು ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳುತ್ತೇನೆ, ಪ್ರಕರಣದ ಸಂಪೂರ್ಣ ಸತ್ಯವನ್ನ ಕೋರ್ಟ್ ಮುಂದೆ ಹೇಳುತ್ತೇನೆ ಅಂತ ಮುಂದೆ ಬಂದಾಗ ಪ್ರಾಸಿಕ್ಯೂಷನ್ ಸಮ್ಮತಿಯೊಂದಿಗೆ ಆತನಿಗೆ ಕ್ಷಮಾದಾನ ನೀಡಬಹುದು. ಇದನ್ನೇ ಕಾನೂನಿನಲ್ಲಿ ಅಪ್ರೂವರ್ ಅಥವಾ ಮಾಫಿ ಸಾಕ್ಷಿ ಅಂತಾರೆ. ಈಗ ಪ್ರದೋಷ್ ಕೂಡ ಅದೇ ಹಾದಿ ಹಿಡಿದಿದ್ದಾನೆ. ಆತ ಆರೋಪಿಯ ಸ್ಥಾನದಿಂದ ಹೊರಬಂದು ಈಗ ಸರ್ಕಾರಿ ಪರ ಸಾಕ್ಷಿಯಾಗಿ ಬದಲಾಗಲು ನಿರ್ಧರಿಸಿದ್ದಾನೆ. ಈಗ ವಿಷಯಕ್ಕೆ ಬರೋಣ. ಪ್ರದೋಷ್ 59ನೇ ಸಿಟಿ ಸಿವಿಲ್ ಕೋರ್ಟ್ಗೆ ಸಲ್ಲಿಸಿರುವ 11 ಪುಟಗಳ ಅರ್ಜಿಯಲ್ಲಿ ಏನಿದೆ ಗೊತ್ತಾ? ಮೊದಲನೇದಾಗಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದ ಕ್ಷಣದಿಂದ ಹಿಡಿದು ಪಟ್ಟಣಗೆರೆ ಶೆಡ್ ನಲ್ಲಿ ಆತನ ಮೇಲಾದ ಭೀಕರ ಹಲ್ಲೆ, ಪ್ರಾಣ ಹೋದ ಸನ್ನಿವೇಶ ಮತ್ತು ಆನಂತರ ಶವವನ್ನ ಕಾಮಾಕ್ಷಿ ಪಾಳ್ಯದ ಚರಂಡಿಗೆ ಎಸೆದ ಇಡೀ ಮಾಸ್ಟರ್ ಪ್ಲಾನ್ ಅನ್ನ ಆತ ಎಳೆ ಎಳೆಯಾಗಿ ವಿವರಿಸಲು ಮುಂದಾಗಿದ್ದಾನೆ. ಎರಡನೇದಾಗಿ ಕೊಲೆ ನಡೆದ ದಿನ ನಾನು ಶೆಡ್ ನಲ್ಲಿದ್ದೆ, ಆದರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡದಂತೆ ತಡೆಯಲು ಯತ್ನಿಸಿದೆ ಅಂತ ಆತನ ಪರ ವಕೀಲರು ಪ್ರತಿಪಾದಿಸಿದ್ದಾರೆ. ಅಷ್ಟೇ ಅಲ್ಲ, ಕೊಲೆಯ ನಂತರ ಹಣದ ವ್ಯವಹಾರ ನಡೆದಿರೋದು, ಶರಣಾಗಲು ಯುವಕರಿಗೆ ಹಣ ಹಂಚಿದ ಪ್ರಕ್ರಿಯೆಯಲ್ಲಿ ಯಾರ್ಯಾರ ಪಾತ್ರ ಎಷ್ಟಿತ್ತು ಅನ್ನೋದನ್ನ ಬಹಿರಂಗ ಪಡಿಸಲು ಒಪ್ಪಿಕೊಂಡಿದ್ದಾನೆ. ಇಷ್ಟೇ ಅಲ್ಲ ವೀಕ್ಷಕರೇ, ಪ್ರದೋಷ್ ತನ್ನ ಅರ್ಜಿಯಲ್ಲಿ ಇನ್ನೊಂದು ಬಾಂಬ್ ಅನ್ನ ಸಿಡಿಸಿದ್ದಾನೆ. ನಾನು ಸತ್ಯ ಹೇಳ್ತಿರೋದ್ರಿಂದ ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ದರ್ಶನ್ ಅಥವಾ ಇತರ ಆರೋಪಿಗಳ ಜೊತೆ ಒಂದೇ ಕೊಠಡಿಯಲ್ಲಿ ಇಡಬೇಡಿ, ನನಗೆ ಪ್ರತ್ಯೇಕ ಕೊಠಡಿ ಕೊಡಿ, ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾನೆ. ಈ ಬೆಳವಣಿಗೆಯಿಂದ ದರ್ಶನ್ ಪರ ವಕೀಲರು ತೀವ್ರ ಅಸಮಾಧಾನಗೊಂಡಿದ್ದು ಪ್ರದೋಷ್ ಮಾಫಿ ಸಾಕ್ಷಿಯಾಗುವುದಕ್ಕೆ ನ್ಯಾಯಾಲಯದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸರ್ಕಾರಿ ಪರ ಅಭಿಯೋಜಕರು ಮಾತ್ರ ಇದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿಯಾದರೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ದೊಡ್ಡ ಕಾನೂನು ಹಿನ್ನಡೆಯಾಗುವುದು ಖಚಿತ. ಯಾಕಂದ್ರೆ ಘಟನಾ ಸ್ಥಳದಲ್ಲಿದ್ದ ಪ್ರತ್ಯಕ್ಷದರ್ಶಿಯೊಬ್ಬ ಸಾಕ್ಷಿಯಾದರೆ ಪ್ರಕರಣದ ಗತಿ ಸಂಪೂರ್ಣವಾಗಿ ಬದಲಾಗಲಿದೆ. ಈ ಬೆದರಿಕೆ, ಮಾಫಿ ಸಾಕ್ಷಿ ಹಾಗೂ ದರ್ಶನ್ಗೆ ಎದುರಾಗಿರೋ ಕಾನೂನು ಕಂಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಬ್ರೇಕಿಂಗ್ ಸುದ್ದಿಗಳು ಮತ್ತು ವೈರಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವೈರಲ್ ಜಗತ್ತು ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.